ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತಿನ ರೆಸಿಪಿ ಮಟನ್ ತಂದೂರಿ ಟಿಕ್ಕ. ನೋಡುವಾಗ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ಲ, ಬಾಯಲ್ಲಿ ನೀರು ಬರ್ತಾ ಉಂಟ. ಹಾಗಾದರೆ ಇದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 350 ಗ್ರಾಮ್ ಮಟನ್ ತಗೊಂಡಿದ್ದೇನೆ. ಮಟನ್ನ ಪೀಸ್ ಇಲ್ಲಿ ನಾನು ಸ್ವಲ್ಪ ದೊಡ್ಡದೇ ಮಾಡಿದ್ದೇನೆ. ಹೀಗೇ ಇದ್ದರೆ ತುಂಬಾ ಒಳ್ಳೆಯದಾಗ್ತದೆ. ಹಾಗೆಯೇ ಒಂದು ದೊಡ್ಡದು 2 ಪೀಸ್ ಬೋನ್ ಕೂಡ ತಗೊಂಡಿದ್ದೇನೆ. ಇನ್ನಿದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಹಾಗಾದರೆ ಫಸ್ಟಿಗೆ ಕುಕ್ಕರಿಗೆ ಹಾಕ್ಕೊಂಡು ಬಿಡುವ. ಓಕೆ, ಇನ್ನಿದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್, ಹಾಗೆಯೇ 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರನ್ನು ಕೂಡ ಇಲ್ಲಿ ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆಯೇ 2 ಟೇಬಲ್ ಸ್ಪೂನ್ ಮೊಸರು. ಈ ಮೊಸರು ಹಾಕೋದ್ರಿಂದ ಏನಾಗ್ತದೆ, ಬೇಯುವಾಗ ಒಳ್ಳೆ ಜ್ಯೂಸಿ ಆಗಿರ್ತದೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ. ಇದಕ್ಕೆ ಒಂದು ದೊಡ್ಡ ಆನಿಯನ್ ಇದು ಅರ್ಧ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ, ದೊಡ್ಡ ಪೀಸ್ ಮಾಡಿ. 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟನ್ನು ಕೂಡ ಹಾಕಿದ್ದೇನೆ. ಬೇಯಲಿಕ್ಕೆ ಬೇಕಿರುವಷ್ಟು ನೀರನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬ ಹಾಕ್ತಾ ಇಲ್ಲ, ಬೇಯಲಿಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿದ್ದು. ಮಟನ್ ಬೇಯುವಾಗ ಅದರಲ್ಲಿ ಕೂಡ ನೀರಿರ್ತದೆ, ಅದು ಕೂಡ ನೀರು ಬಿಟ್ಕೊಳ್ತದೆ. ಹಾಗಾಗಿ ನೀರು ತುಂಬ ಹಾಕೋದು ಬೇಡ, ಸ್ವಲ್ಪ ಬೇಯಲಿಕ್ಕೆ ಬೇಕಿರುವಷ್ಟು ನೀರನ್ನು ಹಾಕಿದರೆ ಸಾಕು. ಹಾಕಿದ್ದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 4 ರಿಂದ 5, ನಿಮಗೆ ಗೊತ್ತಿರ್ತದೆ ಇದು ಬೇಯಲಿಕ್ಕೆ ಎಷ್ಟು ವಿಸಿಲ್ ಬೇಕಂತೇಳಿ. ಒಂದೊಂದು ಕುಕ್ಕರಲ್ಲಿ ಒಂದೊಂದು ರೀತಿ ಇರ್ತದೆ. ಹಾಗಾಗಿ 4 ರಿಂದ 5 ಅಥವಾ 5 ರಿಂದ 6 ಎಷ್ಟು ವಿಸಿಲ್ ಬೇಕು ನೋಡಿಕೊಂಡು ಇದನ್ನು ವಿಸಿಲ್ ಮಾಡಿ ತೆಗೆದ್ರಾಯಿತು. ಇನ್ನಿದಕ್ಕೆ ನಾವು ಅದು ಬೇಯುವಷ್ಟು ಹೊತ್ತಿಗೆ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನ್ ರೋಸ್ಟೆಡ್ ಜೀರಾ ಪೌಡರ್, ಹಾಗೆಯೇ 1/4 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಪಿಂಚಷ್ಟು ನಾನು ಫುಡ್ ಕಲರ್ ಆ್ಯಡ್ ಮಾಡಿದ್ದೇನೆ. ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾ ಯಾವಾಗಲೂ ಹೇಳಿದಾಗೆ ಇದರಲ್ಲಿ ನಮಗೆ ರುಚಿ ಏನು ಜಾಸ್ತಿ ಆಗೋದಿಲ್ಲ, ಜಸ್ಟ್ ಕಲರ್ ಮಾತ್ರ ಹೆಚ್ಚಾಗಿ ಬಂದು ನೋಡಲಿಕ್ಕೆ ಚೆಂದ ಕಾಣ್ತದೆ. ಇನ್ನು ಸ್ವಲ್ಪ ರೋಸ್ಟ್ ಮಾಡಿಟ್ಟಂತಹ ಕಸೂರಿ ಮೇಥಿಯನ್ನು ಚೆನ್ನಾಗಿ ಕೈಯಲ್ಲಿ ಪುಡಿ ಮಾಡಿ ಹಾಕಿದ್ದೇನೆ. ಇದನ್ನು ಕೂಡ ಹಾಕಿ ಆದ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕಿದು. ಓಕೆ, ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿದ್ದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನಿಲ್ಲಿ ಸೇರಿಸ್ತಾ ಇದ್ದೇನೆ. ಕಡಲೆ ಹಿಟ್ಟನ್ನು ನಾನಿಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡಿದ್ದೇನೆ, ರೋಸ್ಟ್ ಮಾಡ್ಕೊಂಡಿದ್ದೇನೆ. ರೋಸ್ಟ್ ಮಾಡಿಯೇ ಹಾಕಿ, ಹಸಿ ಹಾಕಬೇಡಿ. ಹಸಿ ಹಾಕಿದರೆ ಸ್ಮೆಲ್ ಬರ್ತದೆ. ಹಸಿ ರೋಸ್ಟ್ ಮಾಡಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. 2 ಟೇಬಲ್ ಸ್ಪೂನ್ ನಾನಿಲ್ಲಿ ಹಾಕಿದ್ದು, ಜಾಸ್ತಿ ಹಾಕಲಿಲ್ಲ. ಹಾಗೆಯೇ ರುಚಿಗೆ ಎಷ್ಟು ಬೇಕು ನೋಡಿಕೊಂಡಿಲ್ಲಿ ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಫಸ್ಟಿಗೆ ನಾವು ಮಟನ್ ಬೇಯುವಾಗ ಸಾಲ್ಟ್ ಹಾಕಿದ್ದೇವೆ, ಅದು ಅಲ್ಲಿ ಕರೆಕ್ಟ್ ಆಗಿರ್ತದೆ. ನಮಗೆ ಈಗ ನಾವು ಮಸಾಲೆ ಏನು ರೆಡಿ ಮಾಡಿದ್ದೇನೋ ಅದಕ್ಕೆ ಬೇಕಿರುವಷ್ಟು ಮಾತ್ರ ಸಾಲ್ಟನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದು. ಜಾಸ್ತಿ ಹಾಕಬೇಡಿ, ಬೇಕಿದ್ರೆ ಮತ್ತೆ ಸೇರಿಸ್ಕೊಳ್ಬೋದು ಅಗತ್ಯ ಇದ್ದರೆ. ಹಾಗಾಗಿ ಹೆಚ್ಚಾಗಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಚೆನ್ನಾಗಿ ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಈ ಮಿಕ್ಸ್ ಮಾಡಲಿಕ್ಕೆ ನಿಮಗೆ ರಗಳೆ ಆಗ್ತಂದರೆ ಎಲ್ಲ ವಸ್ತುವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಬೋದು, ಅದು ಕೂಡ ಕರೆಕ್ಟಾಗಿ ಬರ್ತದೆ. ಇನ್ನು ಮಟನ್ ಬೆಂದಿದೆ ನೋಡಿ, ಚೆನ್ನಾಗಿ ಆಗಿದೆ. ಓಪನ್ ಮಾಡಿ ನೋಡುವ. ಇನ್ನು ನೋಡಿ ಒಳ್ಳೆ ರೀತಿಯಲ್ಲಿ ಕುಕ್ಕಾಗಿದೆ, ಸಾಕಿದು. ಮಾತ್ರ ಇದರ ನೀರೆಲ್ಲ ಬಿಟ್ಕೊಂಡಿದೆ ನೋಡಿ. ನಾವು ನೀರು ಸ್ವಲ್ಪನೇ ಹಾಕಿದ್ದೇವೆ, ಆದರೆ ಆ ನೀರು ಕೂಡ ಬಿಟ್ಕೊಂಡಿದೆ. ಇನ್ನು ಏನು ಮಾಡಿಕೊಳ್ಳುವ, ಗ್ಯಾಸ್ ಆನ್ ಮಾಡಿಕೊಂಡು ಈ ನೀರನ್ನೆಲ್ಲ ನಾವು ಇದರಲ್ಲೇ ಡ್ರೈ ಮಾಡಿಕೊಳ್ಳುವ. ಈ ನೀರನ್ನು ತೆಗೆದಿಡೋದು ಬೇಡ, ಯಾಕಂದರೆ ಅದರ ಟೇಸ್ಟ್ ಎಲ್ಲ ಅದರಲ್ಲೇ ಇರ್ತದೆ. ಹೀಗೇ ನಾವು ನೀರನ್ನೆಲ್ಲ ಡ್ರೈ ಮಾಡಿಕೊಳ್ಬೇಕು ಹೈ ಫ್ಲೇಮಲ್ಲಿಟ್ಟು. ನೋಡಿ ಈಗ ನೀರೆಲ್ಲ ಡ್ರೈ ಆಗಿದೆ ಒಳ್ಳೆ ರೀತಿಯಲ್ಲಿ. ಇನ್ನಿದು ಸಾಕು. ಇನ್ನು ಗ್ಯಾಸಿದು ಫ್ಲೇಮನ್ನು ಇಲ್ಲಿ ಆಫ್ ಮಾಡಿಕೊಳ್ಳುವ. ಇನ್ನು ನಾವು ಮಾಡಿದ ಮಸಾಲೆ ಬೇರೆ ಒಂದು ಪಾತ್ರಕ್ಕೆ ಹಾಕ್ಕೊಳ್ಳುವ. ಹಾಕಿ ಆದ ನಂತರ ಇದಕ್ಕೆ 1 ಲೆಮನ್ ಜ್ಯೂಸನ್ನು ಕೂಡ ಇಲ್ಲಿ ಹಾಕ್ಕೊಂಡ್ರೆ ಆಯಿತು. ಹುಳಿ ಬೇಕಲ್ವ, ಒಳ್ಳೆ ಹುಳಿಯಲ್ಲೇ ಇದ್ದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಇನ್ನಿದನ್ನು ಒಂದು ಸಲ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ಸ್ವಲ್ಪನೇ ಹಾಕಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ಪೌಡರನ್ನು ಬೇಕಿದ್ರೆ ಜಾಸ್ತಿ ಮಾಡಿ ಇಟ್ಕೊಳ್ಬೋದು, ಯಾವಾಗ ನಮಗೆ ಬೇಕು ಆವಾಗ ಈ ರೀತಿ ಮಾಡ್ಕೊಳ್ಳಿಕ್ಕೂ ಕೂಡ ಆಗ್ತದೆ, ಏನು ಹಾಳಾಗೋದಿಲ್ಲ. ಎಲ್ಲ ಪೌಡರೆಲ್ಲ ಮಾಡಿಟ್ಟು ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಇನ್ನು ನಾವು ಇದಕ್ಕೆ ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ತೇವಲ್ಲ, ಇದು ತುಂಬ ಗಟ್ಟಿ ಕೂಡ ಇರಬಾರ್ದು, ತುಂಬ ತೆಳು ಕೂಡ ಆಗಬಾರ್ದು. ಈ ರೀತಿ ಇದರ ಕನ್ಸಿಸ್ಟೆನ್ಸಿ ಬರಬೇಕು. ಹಾಗೆಯೇ ನೀವು ನೀರು ಹಾಕಿ ಮಿಕ್ಸ್ ಮಾಡಿದರೆ ಸಾಕು. ಇನ್ನು ಏನು ಮಾಡ್ಕೊಳ್ಳೋ, ಈ ಪಾಯಿಂಟಲ್ಲಿ ಬೇಕಿದ್ರೆ ಸಾಲ್ಟನ್ನು ನೋಡಿ ಬೇಕಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಬೇಯಿಸಿಟ್ಟಂಥ ಮಟನ್ ಪೀಸ್ಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಬಿಡುವ.
ಎಲ್ಲ ಹಾಕಿದ ನಂತರ ಈ ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಇರ್ತದೆ ನೋಡಿ, ಅದರದ್ದೇ ಮಟನಿದ್ದೇ ಆಯಿಲ್ ಬಿಟ್ಕೊಂಡದ್ದು, ಅದನ್ನು ಕೂಡ ಇದೇ ಮಸಾಲೆಗೆ ಹಾಕ್ಕೊಂಡು ಬಿಡುವ. ಅದು ಕೂಡ ಒಳ್ಳೆ ಟೇಸ್ಟ್ ಇರ್ತದೆ. ನಾವೀಗ ಬೇಯಿಸುವಾಗ ಏನು ಆಯಿಲೆಲ್ಲ ಅದಕ್ಕೆ ಹಾಕಲಿಲ್ಲ, ಡೈರೆಕ್ಟಾಗಿ ಮಟನೇ ಹಾಕಿ ನಾವು ಬೇಯಿಸ್ಕೊಂಡದ್ದು. ಆದರೂ ಅದರ ಬಿಟ್ಕೊಂಡ ಚರ್ಬಿದು ಆಯಿಲ್ ಉಂಟಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳುವ, ಅದು ಟೇಸ್ಟ್ ಆಗ್ತದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇನ್ನು ಇದನ್ನು ಫ್ರೈ ಮಾಡ್ಬೋದು. ಈಗ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಒಂದು ಈ ರೀತಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ ಆಲಿವ್ ಆಯಿಲನ್ನು ಹಾಕಿದ್ದೇನೆ. ನೀವು ಯಾವುದು ಆಯಿಲ್ ಮನೇಲಿ ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಬೋದು. ಖಾಲಿ 2 ಟೇಬಲ್ ಸ್ಪೂನ್ ಹಾಕಿದ್ದು, ನಾನಿಲ್ಲಿ ಜಾಸ್ತಿ ಹಾಕಲಿಲ್ಲ. ಇನ್ನು ಆಯಿಲ್ ಇಲ್ಲಿ ಬಿಸಿ ಆಗುವಾಗ ಒಂದೊಂದಾಗಿ ಮಟನ್ ಪೀಸ್ಗಳನ್ನಿಲ್ಲಿ ಇಟ್ಕೊಂಡು ಬರುವ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಹಾಗೆಯೇ ನೀವು ಮನೆಯಲ್ಲಿ ಮಾಡಿದಂತಾದರೆ ನನಗೆ ಒಂದು ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ. ಓಕೆ, ಈಗ ಉಳಿದ ಮಸಾಲೆ ಕೂಡ ಈ ಮಾಂಸದ ಮೇಲೇ ಹಾಕ್ಕೊಂಡು ಬಿಡುವ. ಅದು ಒಳ್ಳೆ ಡ್ರೈ ಆಗಿ ಟೇಸ್ಟಾಗಿ ಬರ್ತದೆ ಹಾಕಿದರೆ ಕೂಡ. ಈಗ ಒಂದು ಸೈಡ್ ಚೆನ್ನಾಗಿ ಆಯಿತು. ಈಗ ನೋಡಿ, ಒಳ್ಳೆ ಮಸಾಲೆ ಎಲ್ಲ ಡ್ರೈ ಆಯಿತು. ಇದು ಫಸ್ಟಿಗೆ ಬೆಂದಿದ್ದದ್ದೇ ಇದು. ಹಾಗಾಗಿ ನಮಗೆ ಮತ್ತೆ ಬೇಕಿರುವಂಥದ್ದು ಜಸ್ಟ್ ಇದರ ಮಸಾಲೆ ಎಲ್ಲ ಡ್ರೈ ಮಾಡೋದಷ್ಟೇ, ಮಸಾಲೆ ಎಲ್ಲ ಹಾಕಿ. ಹಾಗಾಗಿ ಒಂದು ಸೈಡ್ ಮಸಾಲೆ ಎಲ್ಲ ಚೆನ್ನಾಗಿ ಡ್ರೈ ಆದ ನಂತರ ಅದನ್ನು ಉಲ್ಟಾ ಹಾಕ್ಕೊಳ್ಬೇಕು. ಉಲ್ಟಾ ಹಾಕ್ಕೊಂಡ ನಂತರ 1 ಟೀ ಸ್ಪೂನ್ ನಾನಿಲ್ಲಿ ಗೀ ಆ್ಯಡ್ ಮಾಡ್ತಾ ಇದ್ದೇನೆ. ಗೀ ಅಥವಾ ಗೀ ಇಲ್ಲಾಂದರೆ ಬಟರ್ ಕೂಡ ಆ್ಯಡ್ ಮಾಡ್ಬೋದು. ಫಸ್ಟಿಗೆ ಕೂಡ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೇನಲ್ಲ, ಅದರ ಬದಲಿಗೆ ಗೀ ಅಥವಾ ಬಟರ್ ಕೂಡ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಓಕೆ, ಈಗ ಈ ಗೀಯನ್ನು ಒಂದು ಸಲ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋ. ಇನ್ನೊಂದು ಸೈಡ್ ಕೂಡ ಉಲ್ಟಾ ಹಾಕಿದ ನಂತರ ಅದರ ಮಸಾಲೆ ಏನುಂಟು ಅದೆಲ್ಲ ಡ್ರೈ ಆಗುವ ತನಕ ಒಂದು ಸಲ ಬಿಟ್ಟು ಬಿಡುವ. ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಕು. ಒಮ್ಮೆಲೆ ಹೈ ಫ್ಲೇಮಲ್ಲಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಈಗ ಇದು ರೆಡಿ ಆಯಿತು. ಕರೆಕ್ಟಾಗಿ ಇದರ ಮಸಾಲೆ ಎಲ್ಲ ಡ್ರೈ ಆಗಿದೆ ನೋಡಿ, ಒಳ್ಳೆ ರೀತಿಯಲ್ಲಿ ಡ್ರೈ ಆಯಿತು. ನನಗೆ ಯಾವ ರೀತಿ ಬೇಕೋ ಅದೇ ರೀತಿ ಆಗಿದೆ ಇದು ನೋಡಿ, ಕರೆಕ್ಟಾಗಿದೆ. ಇನ್ನು ಗ್ಯಾಸಿದು ಫ್ಲೇಮನ್ನಲ್ಲಿ ಆಫ್ ಮಾಡಿ ಬಿಡುವ. ಇದಕ್ಕೊಂದು ಸ್ಮೋಕಿ ಫ್ಲೇವರನ್ನು ಕೊಡಬೇಕು. ಅದಕ್ಕೋಸ್ಕರ ಫಸ್ಟಿಗೆ ನಾನಿಲ್ಲಿ ಒಂದು ಫಾಯಿಲ್ ಪೇಪರನ್ನು ಇಡ್ತಾ ಇದ್ದೇನೆ. ಆಮೇಲೆ ಅದರ ಮೇಲೆ ಚಾರ್ಕೋಲನ್ನಿಟ್ಟು ಸ್ವಲ್ಪ ಆಯಿಲನ್ನಿಲ್ಲಿ ಹಾಕ್ತಾ ಇದ್ದೇನೆ ಈ ರೀತಿ. ಆಮೇಲೆ ಇದರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಬಿಡುವ. ಇದರ ಸ್ಮೋಕಿ ಫ್ಲೇವರ್ ಉಂಟಲ್ಲ, ವಾವ್, ಸೂಪರ್ ಆಗಿರ್ತದೆ. ಇಡೀ ಮನೆ ಕೂಡ ಇದರ ಸ್ಮೆಲ್ ಒಳ್ಳೆ ಘಮ ಘಮ ಅಂತ ಬರ್ತಾ ಇರ್ತದೆ ಫ್ರೆಂಡ್ಸ್. ಇನ್ನಿದು ಸಾಕು, ಒಂದು 5 ನಿಮಿಷ ಆಯಿತು. ಇನ್ನಿದನ್ನು ತೆಗಿತಾ ಇದ್ದೇನೆ ನೋಡಿ, ಒಳ್ಳೆ ರೀತಿಯಲ್ಲಿ ಆಯಿತು. ಇನ್ನಿದನ್ನು ಪ್ಲೇಟಿಂಗ್ ಮಾಡ್ಬೋದು ನಾವು. ನೋಡಿದ್ರಲ್ಲ, ಬಿಸಿ ಬಿಸಿಯಾದ ಮಟನ್ ತಂದೂರಿ ಟಿಕ್ಕಾ ಎಷ್ಟು ಬೇಗ ರೆಡಿ ಆಯಿತು ಅಂತ ಹೇಳಿ. ಒಳ್ಳೆ ಟೆಂಪ್ಟಿಂಗ್ ಆಗಿದೆಲ್ಲ ನೋಡಲಿಕ್ಕೆ, ತುಂಬಾ ಟೇಸ್ಟ್ ಆಗಿರ್ತದೆ. ತಿನ್ನಲಿಕ್ಕೂ ಕೂಡ ಸಣ್ಣವರಿಂದ ದೊಡ್ಡವರವರೆಗೆ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಅದಲ್ಲದೆ ನೋಡುವಾಗಲೇ ಬಾಯಲ್ಲಿ ನೀರು ಕೂಡ ಬರ್ತದೆ, ಹೌದಾ ಅಲ್ವಾ ಹೇಳಿ. ತುಂಬಾ ಟೇಸ್ಟ್ ಆಗಿರ್ತದೆ. ನೀವು ಕೂಡ ಒಂದು ಸಲ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಇದರ ಟೇಸ್ಟನ್ನು ನೀವು ಕೂಡ ನೋಡ್ಬೋದು. ಇದನ್ನು ಮಟನಲ್ಲೇ ಮಾಡಬೇಕಂತಿಲ್ಲ. ಮಟನ್ ಇಲ್ಲಾಂದರೆ ನೀವು ಚಿಕನಲ್ಲಿ ಕೂಡ ಮಾಡ್ಕೊಳ್ಬೋದು. ಹೀಗೇ ಟೇಸ್ಟಾಗಿ ಇರ್ತದೆ. ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಟೇಸ್ಟ್ ಆದ ಮಟನ್ ತಂದೂರಿ ಟಿಕ್ಕಾ ನೀವು ಕೂಡ ಟ್ರೈ ಮಾಡಿ. ಓಕೆ, ಬಾಯ್, ಅಸ್ಸಲಾಮು ಅಲೈಕುಮ್.